ಬೀದಿಯಲ್ಲಿ ಹೋಗ್ತಿರೋ ವೃದ್ಧನನ್ನ ಕರೆದು ತಲೆಗೆ ಹೆಲ್ಮೆಟ್ ಹಾಕ್ತಿರೋ ಪೊಲೀಸರು. ಹೆಲ್ಮೆಟ್ ಇಲ್ಲದೆ ರಸ್ತೆಗೆ ಬಂದು ಪೊಲೀಸರಿಗೆ ಸಿಕ್ಕಾಕೊಂಡ ಅಪರಾಧ ಆ ವೃದ್ಧನಲ್ಲಿ. ಅಲ್ಲಿಗೆ ಬಿಡದ ಸಂಚಾರಿ ಪೊಲೀಸರು ಆತನ ತಲೆ ಮೇಲೆ ಹೆಲ್ಮೆಟ್ ಇಟ್ಟು ಕೈಯಲ್ಲಿದ್ದ ದಂಡದ ಪುಸ್ತಕದಿಂದ ದಂಡ ಬರೆದು ಬೈಕ್ ಸವಾರನ ಜೇಬಿಗಿಟ್ಟು ಅದೇ ಜೇಬಿನಲ್ಲಿದ್ದ ದಂಡದ ಹಣ ಪಡೆದು ಬೈಕ್ ಸವಾರನಿಗೆ ವಾರ್ನಿಂಗ್ ನೀಡ್ತಿರೋ ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ. ಹೌದು, ಕಳೆದ 1.5 ತಿಂಗಳಿನಿಂದ ನಿಮ್ಮ ಕುಟುಂಬ ಮತ್ತು ನಿಮ್ಮ ಜೀವ ಉಳಿಸಿಕೊಳ್ಳಲು ಪ್ರತಿಯೊಬ್ಬ ಬೈಕ್ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸುವಂತೆ ನಿರಂತರವಾಗಿ ಸರ್ಕಾರಿ ಅಧಿಕಾರಿಗಳು, ಪೊಲೀಸರು, ಸಂಘ ಸಂಸ್ಥೆಗಳು ಜಾಗೃತಿ ಮೂಡಿಸಿದ್ವು. ಈಗಲೂ ಮೂಡಿಸಲಾಗುತ್ತಿದೆ. ಆದರೆ ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಮಾತ್ರ ಈಗಲೂ ತಮ್ಮ ನಿರ್ಲಕ್ಷ್ಯ ಮುಂದುವರಿಸಿದ್ದಾರೆ. ಹಾಗಾಗಿ ರಸ್ತೆಯಲ್ಲಿ ನಿಂತ ಸಂಚಾರಿ ಪೊಲೀಸರು ಹೆಲ್ಮೆಟ್ ಇಲ್ಲದೆ ವಾಹನ ಓಡಿಸುವ ಬೈಕ್ ಸವಾರನನ್ನು ತಡೆದು ದಂಡ ಹಾಕಿದ್ರು. ಅವರು ನೀಡಿದ ದಂಡದ ಮೊತ್ತಕ್ಕೆ ಹೆಲ್ಮೆಟ್ ನೀಡಿ ಇನ್ನು ಮುಂದೆ ಹೆಲ್ಮೆಟ್ ಇಲ್ಲದೆ ವಾಹನ ಓಡಿಸದಂತೆ ಎಚ್ಚರಿಕೆಯನ್ನು ಕೊಟ್ಟರು. ಇನ್ನು ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಲಿ, ಯಾರಿಗೆ ಎಷ್ಟೇ ಉಚಿತ ಹೆಲ್ಮೆಟ್ ನೀಡಲಿ, ಅವನ್ನ ಪಡೆದು ಮನೆಯಲ್ಲಿಡುವ ಬೈಕ್ ಸವಾರರು ನೇರವಾಗಿ ಹೆಲ್ಮೆಟ್ ಇಲ್ಲದೆ ರಸ್ತೆಗೆ ಬರುವುದು ಸಾಮಾನ್ಯ. ಹಾಗಾಗಿ ಪ್ರಸ್ತುತ ದಂಡ ಕಟ್ಟಿ ಹೆಲ್ಮೆಟ್ ಪಡೆದ ಬೈಕ್ ಸವಾರರು ಮತ್ತೊಮ್ಮೆ ಹೆಲ್ಮೆಟ್ ಇಲ್ಲದೆ ರಸ್ತೆಯಲ್ಲಿ ವಾಹನ ಓಡಿಸುವುದು ಕಂಡುಬಂದರೆ ವಾಹನ ವಶಕ್ಕೆ ಪಡೆಯುವ ಜೊತೆಗೆ ಅಂತಹ ಬೈಕ್ ಸವಾರರ ವಿರುದ್ಧ ಪ್ರಕರಣ ದಾಖಲಿಸುವ ಎಚ್ಚರಿಕೆಯನ್ನು ಸಂಚಾರಿ ಪೊಲೀಸರು ನೀಡಿದ್ದಾರೆ. ಕೇವಲ ಕೆಲವು ನಿಮಿಷಗಳಲ್ಲಿ ಇಷ್ಟೊಂದು ಮಟ್ಟದ ಬೈಕ್ ಸವಾರರು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸುತ್ತಿದ್ದು, ಇನ್ನು ಇಡೀ ದಿನ ಎಷ್ಟು ಮಂದಿ ಸಂಚಾರ ಮಾಡಬಹುದು ಎಂಬುದನ್ನು ನೀವೇ ಊಹಿಸಿ. ಇಂತಹ ನಿರ್ಲಕ್ಷ್ಯ ಮಾಡೋ ಬೈಕ್ ಸವಾರರಿಗೆ ದಂಡಂ ದಶಗುಣಂ ಎಂಬಂತೆ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳುವವರೆಗೂ ಇವರ ಚಾಳಿ ಬಿಡುವ ಲಕ್ಷಣಗಳು ಕಾಣ್ತಿಲ್ಲ. ಹಾಗಾಗಿ ಪೊಲೀಸರು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸೋ ಸವಾರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಲ್ಲದೆ ಅಪ್ರಾಪ್ತರು ಬೈಕ್ ಓಡಿಸೋದನ್ನ ಒಂದೇ ಬೈಕ್ನಲ್ಲಿ 3 ಜನ 4 ಜನ ಸಂಚಾರ ಮಾಡೋದು ನಗರದಲ್ಲಿ ಹೆಚ್ಚಾಗಿದ್ದು, ಈ ಕುರಿತಾಗಿಯೂ ಪೊಲೀಸರು ಗಮನ ಹರಿಸಬೇಕು ಅಂತ ಪ್ರಜ್ಞಾವಂತರು ಹೇಳ್ತಿದ್ದಾರೆ. ಯಾರು ಏಜ್ ಆಗಿರೋರು, ಯಾರು ಹೆಲ್ಮೆಟ್ ಹಾಕ್ತಿರೋ ಬಂದಿದ್ದಾರೋ ಅವ್ರಿಗೆ ಸ್ವಲ್ಪ ಒಂದು 25ರಿಂದ 30 ಹೆಲ್ಮೆಟ್ ಕೊಟ್ಟಿದ್ದೀನಿ. ಅವರು ಇನ್ನು ಮುಂದೆ ನೆಕ್ಸ್ಟ್ ಏನಾದರೂ ನನ್ನ ಕೈಗೆ ಸಿಕ್ಕಿ ಹೆಲ್ಮೆಟ್ ಇಲ್ಲ ಅಂತಂದರೆ ಅವ್ರಿಗೆ ಹೆಲ್ಮೆಟ್ ಕೇಸು ಹಾಕೋರ ಜೊತೆಗೆ ಗಾಡಿನ ಸೀಸ್ ಮಾಡಬೇಕು.